ನಮಸ್ಕಾರ ಅಣ್ಣ. ಏನ ರೂಮ್ ಎಲ್ಲ ಕ್ಲೀನ್ ಮಾಡಿ ಚಂದಾಗಿ ಇಕ್ಕಿದ್ಯಾ? ಏನಣ್ಣ ನಮ್ ಹೋಟ್ಲಿಗೆ ಐಶ್ವರ್ಯ ಏನಾದ್ರು ಬತ್ತಲ್ಲ? ಏಯ್, ಇಲ್ಲಿಗೆ ಬರ್ತಾರೆ ಹುಡುಗಿ ಯಾರು ಅಂತ ಗೊತ್ತೇನಾ? ಹುಬ್ಳಿ ಹತ್ರ ಸೂತ್ಕಟ್ಟೆ ಅಂತ ಒಂದು ಹಳ್ಳಿ ಅದೇ ಗೊತ್ತಾ? ಕರೆಂಟ್ ಇಲ್ಲ, ನೀರಿಲ್ಲ, ಸ್ಕೂಲ್ ಮೊದ್ಲೇ ಇಲ್ಲ, ಅಲ್ಲೇ ಓದಿ ರ್ಯಾಂಕ್ ತಗೊಂಡಿರೋ ಹುಡುಗಿ. ಅಯ್ಯ ಅಷ್ಟೇನಾ? ಏಯ್, ಅಷ್ಟೇ ಅಲ್ಲ, ಅದನ್ನ ವೆಚ್ಚಿ ನಮ್ ಸರ್ಕಾರ ಬಹುಮಾನ ಘೋಷಣೆ ಮಾಡ್ತು. ಆದ್ರೆ ಹುಡುಗಿ ತಕೊಂಡಿಲ್ಲ, ಅಲ್ಲೇ ಹೋರಾಟ ಮಾಡಿ ಒಂದ್ ಸ್ಕೂಲ್ ಕಟ್ಸದೆ. ಅದಕ್ಕೋಸ್ಕರ ನಮ್ CM ಸಾಹೇಬ್ರು ಸನ್ಮಾನ ಇಟ್ಕೊಂಡವ್ರೆ. ಅದೇ ಕಳ ಈ ಫೋಟೋ. ಎಷ್ಟಪ್ಪ ಆಗಿದೆ? ನಾಯಿ ಮರಿ ನಿನ್ ಜೊತೆಲ್ಲ ಇರ್ಬೇಕಾ? ಕೊಡಿಲಿ. 22 ರೂಪಾಯಿನಾ? ಹೌದು ಸರ್. ತಗೋಪ್ಪ. ಥ್ಯಾಂಕ್ ಯು. ಅಮ್ಮ ಸುಧಾ, ನೀನಿರಮ್ಮ, ನಾನು ಎತ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಮೆಟ್ಲಿದೆ. ಬೇಡ ನನ್ ಮಾತ್ ಕೇಳಮ್ಮ ನೀನು. ಅಣ್ಣ, ಕಾಲಿಲ್ದೆ ಜೀವನ ಮಾಡ್ಬೋದು, ಆದ್ರೆ ಸ್ವಾಭಿಮಾನ ಇಲ್ದೆ ಬದುಕೋದ್ ತುಂಬಾ ಕಷ್ಟ ಅಣ್ಣ. ನಿನ್ ಹಠ ನೀ ಎಲ್ ಬಿಡ್ತೀಯ ಹೇಳು? ಹಠ ಇದ್ದಿದ್ರಿಂದ ತಾನೇ ಇವತ್ತು ಮುಖ್ಯಮಂತ್ರಿಗಳಿಂದ ಸನ್ಮಾನ ಮಾಡಿಸ್ಕೊಳ್ತಾ ಇರೋದು. ನಮಸ್ಕಾರ ಸರ್. ನಮಸ್ಕಾರ. ನಾನೇ ಕನ್ನಡ ಕೃಷ್ಣ ಅಂತ. ಫೋನ್ ಮಾಡಿದ್ರಲ್ಲ? ಹೌದು ಸರ್, ನಾನೇ ಮಾಡಿದ್ದು. ಹುಟ್ಟು ಹೋರಾಟಗಾರರು ಏನೋ ಹುಟ್ಟು ಹೋರಾಟಗಾರರು. ಓಹೋ, ಹುಟ್ಟು ಹೋರಾಟಗಾರರು. ಕರ್ನಾಟಕಕ್ಕೆ ಗೊತ್ತು. ಎಲ್ಲಲ್ಲ ಕ್ಯಾಮ್ರಾದವನು ಬಾಕಿ ಕೊಡದೆ ಬರಲ್ಲ ಅನ್ಬಿಟ್ಟ. ನನ್ನ ಹತ್ರನೇ. ತಗೊಳ್ಳಿ ಅಮ್ಮ. ಅಮ್ಮ ಒಂದು ಆಟೋಗ್ರಾಫು. ನಾನೇನ್ ಸಿನಿಮಾ ಸ್ಟಾರ್ ಅಲ್ಲ, ನೀವು ಬೇರೆ ಯಾರೋ ಅಂತ ಮಿಸ್ಟೇಕ್ ಮಾಡ್ಕೊಂಡಿದೀರಾ. ಸಿನಿಮಾ ಸ್ಟಾರ್ಗಳು ಕನ್ಸಲ್ ಬಂದು ಹೋಗ್ಬಿಡ್ತಾರೆ. ನೀವು ಜೀವನದಲ್ಲಿ ಸ್ಫೂರ್ತಿ ತುಂಬೋರು. ಸ್ಫೂರ್ತಿ ಹಾಗೇನಿಲ್ಲ, ಒಂದೂರ್ಗೆ ದೇವಸ್ಥಾನಕ್ಕಿಂತ ಶಾಲೆ ಮುಖ್ಯ ಅನಿಸ್ತು ಅಷ್ಟೇ. ಬಹಳ ದೊಡ್ಡ ಗುಣ, ಬಹಳ ದೊಡ್ಡ ಮಾತು. ನಂದಮ್ಮ, ಅದು ರೂಮ್ ಎಲ್ಲ ರೆಡಿ ಸರ್. ನಂಬರ್ 4 ಫಸ್ಟ್ ಕ್ಲಾಸ್ ರೂಮು. ವಾವ್ ಅಣ್ಣ, ರೂಮ್ಗಿಂತ ಬಾಲ್ಕನಿ ತುಂಬಾ ಚೆನ್ನಾಗಿದೆ. ರೂಮು, ಬಾಲ್ಕನಿ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಫಸ್ಟ್ ಫ್ಲೋರ್ ಅಲ್ಲ ಸುಧಾ, ನಿಂಗ್ ಹತ್ತೋಕೆ ಇಳಿಯೋಕೆ ಕಷ್ಟ ಆಗತ್ತೇನೋ. ಅದಕ್ಕೆ ಕಷ್ಟಕ್ಕೆ ಕಷ್ಟ ಕೊಟ್ರೆ ಅದ್ ತಾನಾಗೆ ಓಡೋಗ್ಬಿಡತ್ತೆ. ಸರು, ಇವಳ ಹತ್ರ ಮಾತಾಡ್ತಾ ಇದ್ರೆ ಬಂದಿರೋ ಕೆಲ್ಸಾನೇ ಮರ್ತೋಗ್ಬಿಡುತ್ತೆ. ಮೊದಲು ಫಂಕ್ಷನ್ ಮುಂಚೆ ಸ್ವಾಮಿಗಳು ಎಷ್ಟೊತ್ತಿಗೆ ಸಿಗ್ತಾರೆ ಅಂತ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡ್ಬೇಕು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲಧಿ ತರಂಗಾ. ತವ ಶುಭ ನಾಮೇ ಜಾಗೆ, ತವ ಶುಭ ಆಶಿಷ ಮಾಘೆ. ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಜಯ ಹೇ, ಜಯ ಹೇ, ಜಯ ಹೇ, ಜಯ 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 ಹೇ. ಯೋಗ್ಯತೆ ಇಲ್ದಿರೋರು ಯಾರು ಇನ್ನು ಮುಂದೆ ರಾಷ್ಟ್ರಗೀತೆ ಹಾಡಬಾರ್ದು. ಇದು ಇವತ್ತಿನಿಂದ ನಾನು ಮಾಡ್ತಿರೋ ಹೊಸ ರೂಲ್ಸ್. Go and catch him!
ಕ್ವಿಕ್ ಕ್ವಿಕ್ ಫಾಸ್ಟ್. ಯಾರಾದ್ರೂ ನನ್ನ ಹಿಂದೆ ಬಂದ್ರೆ ಸುಟ್ಟಾಕ್ಬಿಡ್ತೀನಿ. ಅಲ್ಲಾಡ್ಬೇಡ, ಶೂಟ್ ಮಾಡ್ಬಿಡ್ತೀನಿ. ವೇಸ್ಟ್, ಕಾವೇರಿ ವೇಸ್ಟ್ ಆಗ್ತಾ ಇದೆ. 2 ರಾಜ್ಯ ನೀರಿಗೋಸ್ಕರ ಕಿತ್ತಾಡ್ತಾ ಇದೆ, ಇಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ. ಯಾರ್ ನೀನು? ಏಯ್ ಪ್ರಶ್ನೆ ಕೇಳ್ಬೇಡ, ಇರೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಇಲ್ಲಿ. ಪ್ರಶ್ನೆ ಕೇಳ್ತಾಳ ಪ್ರಶ್ನೆ. ಇಡೀ ದೇಶನೇ ಒಂದು ಪ್ರಶ್ನೆ ಕೂತಿದೆ, ಅದ್ರಲ್ಲಿ ಇಳಿದೊಂದು ಪ್ರಶ್ನೆ. ಮಿಸ್ಟರ್, ಇದು ಫ್ಯಾಮಿಲಿ ರೂಮು. ಫ್ಯಾಮಿಲಿ ರೂಮಾ? ಎಲ್ಲಿದೆ ಫ್ಯಾಮಿಲಿ? ಫ್ಯಾಮಿಲಿ ರೂಮ್ ಅಂತಾಳೆ, ಇಲ್ಲಿ ಫ್ಯಾಮಿಲಿನೇ ಇಲ್ಲ. ಕೆಲವು ಕಡೆ ದೇವಸ್ಥಾನ ಅಂತಾರೆ, ಅಲ್ಲಿ ದೇವರೇ ಇರಲ್ಲ. ಈ ದೇಶದಲ್ಲಿ ಯಾವ್ದಕ್ಕೆ ಯಾವ ಹೆಸರು ಇಡ್ತಾರ, ಪರ್ಪಸ್ಸೇ ಸರ್ವಾಗಲ್ಲ. ರಘುಪತಿ ರಾಘವ ರಾಜಾರಾಮ್. ಓ ಗಾಂಧಿ ತಾತ, ಸಾರಿ ನೀನ್ ಸ್ವಾತಂತ್ರ್ಯ ಕೊಡುತ್ತೆ ಅನ್ಬಿಟ್ಟು ನೀನ್ ಹೆಸರಿಟ್ಬಿಟ್ರು ಮಹಾತ್ಮ ಗಾಂಧಿ ರೋಡ್ ಅಂತ. ಅಲ್ಲ ಹಾಲೇ ಸಿಗಲ್ಲ, ಬರೀ ಆಲ್ಕೋಹಾಲು. ನೀನೇನಂದೆ? ಮಧ್ಯರಾತ್ರಿ ಹೆಣ್ಮಕ್ಳು ಓಡಾಡ್ಬಿಟ್ರೆ ಸ್ವಾತಂತ್ರ್ಯ ಅಂದೆ. ಓಡಾಡ್ತಾನೆ ಇರ್ತಾರ ಬೆಳಗಿನವರೆಗೂ ಚಡ್ಡಿ ಹಾಕೊಂಡು. ಕೇಳಿದ್ರೆ ಗಾಂಧಿನವ್ರ ಬೆತ್ಲೆ, ನಾವು ಅವ್ರ ಬೆತ್ಲೆ ಅಂತಾರೆ. ಕರ್ಮಕಾಂಡ. ಸ್ಯಾಂಡ್ಲಿಡ್ ಯೂಸ್ ಮಾಡ್ತೀಯಾ? ಶ್ರೀಗಂಧದ ನಾಡು ಅಂತಾರೆ. ಶ್ರೀಗಂಧನೂ ಇಲ್ಲ, ವೀರಪ್ಪನೂ ಇಲ್ಲ. ಇಷ್ಟಾದ್ಮೇಲೂ ಪ್ರಶ್ನೆ ಕೇಳ್ತಾಳೆ. ಪ್ರಶ್ನೆ ಉತ್ತರನೇ ಇರಲ್ಲ, ಪ್ರಶ್ನೆ ಮಾತ್ರ ಕೇಳ್ತಾರೆ. ಬೇಡ, ಅದ್ನೇನು ಮಾಡ್ಬೇಡ. ಬೇಡ ಪ್ಲೀಸ್. ಭೂಮಿ ಮೇಲೆ ನಿಯತ್ತು ವಿಶ್ವಾಸ ಇರೋರು ತುಂಬಾ ಕಡಿಮೆ. ಬದುಕು ಹೋಗು. ಏನು ಆ ಕಡೆಯಿಂದ ಈ ಕಡೆ ತಿರುಗ್ತಾನೆ ಇದ್ಯಾ? ಯಾವ್ ದಿಕ್ಕು ಯಾವ್ ಕಡೆ ಅಂತಾನೆ ನಿಂಗೆ ಗೊತ್ತಾಗ್ತಿಲ್ಲ ಅಲ್ಲ? ಗುರಿನೇ ಇಲ್ಲ ನಿನ್ಗೆ. ಏಯ್, ಕೆಣಕ್ತಾ ಇದೀಯಾ? ನಿಂದೇನ್ ಮಹಾನ್ ಗುರಿ? ನೀನ್ ಯಾಕೆ ಇಲ್ಲಿಗೆ ಬಂದಿರೋದು? ದೇವ್ರ ಪೂಜೆ ಮಾಡೋದಕ್ಕೆ, ಸ್ವಾಮೀಜಿ ಹತ್ರ ಆಶೀರ್ವಾದ ತಗೊಳ್ಳೋದಕ್ಕೆ, ಭಜನೆ ಮಾಡೋದಕ್ಕೆ. ಅದು ಮಾಡಿದ ತಕ್ಷಣ ನಿನ್ನ ಕುಂಟ ಕಾಲು ಸರೋಗ್ಬಿಡುತ್ತೆ, ನೀನು ಪೈಲಟ್ ಆಗ್ಬಿಡ್ತೀಯಾ, ದೇಶ ಆಳ್ಬಿಡ್ತೀಯ ಅಂತಲ್ಲ? ಏಯ್, ಅದು ಗುರಿ ಅಲ್ಲ, ಕನಸು. ಇವತ್ತಿನ ಜನರೇಷನ್ ಇರೋ ಕನ್ಫ್ಯೂಷನ್ ಅದು. ಗುರಿ ಯಾವುದು, ಕನಸು ಯಾವುದು ಅಂತ ಗೊತ್ತಿಲ್ಲ. ಅದೇ ನಿನ್ ಗುರಿ, ಹೇಳು ನೋಡೋಣ. ಕಮಾನ್. ಕಟ್ಕನ್ ಮುಂದೆ ಕುರಿ ತನ್ ಕತೆ ಹೇಳ್ದಂಗಾಯ್ತು. ಕುರಿ ಎಸ್, ಕುರಿಗಳು ಸಾರ್, ಕುರಿಗಳು. ಓಟ್ ಹಾಕೋ ಕುರಿಗಳು. ಹುಲ್ಲಾಕಿ ಮೇಯಿಸೋ ಕುರುಬನ್ ನಂಬಲ್ಲ. ಕತ್ತರಿಸೋ ಕಟಕನಿಗೆ ತಲೆ ಬಗ್ಗಿಸ್ತೀರಾ, ಅವನಿಗೆ ಓಟ್ ಹಾಕ್ತೀರಾ, ತಿನ್ನಿಸ್ತೀರಾ, ಕೊಬ್ಬಿಸ್ತೀರಾ, ಮೇಯಿಸ್ತೀರಾ. ನಾನಲ್ಲ ಕಟ್ಕ, ಅವನು ಕಟ್ಕ. ನಿನ್ ಕಣ್ಗೆ ಅವನೇ ಕಟ್ಕ, ಆದ್ರೆ ನನ್ ಕಣ್ಗೆ ಅವನೇ ನಿಜವಾದ ನಾಯಕ. ನಾ ಹೇಳಿದ್ ಒಂದೇ ಒಂದ್ ಮಾತ್ಗೆ ನಮ್ಮೂರಿನ ಜನ ಕಷ್ಟ ಆಗತ್ತೆ ಅಂತ ನಮ್ಮೂರಲ್ಲಿ ಒಂದ್ ಶಾಲೆ ಕಟ್ಸಿದ್ರು. ಇವತ್ತು ನನ್ ಸನ್ಮಾನ ಮಾಡ್ತಿದ್ದಾರೆ. ಹಿ ಈಸ್ ಎ ರಿಯಲ್ ಲೀಡರ್. ಏಯ್, ಸಿನಿಮಾ ಕ್ಯಾಪ್ಷನ್ ಹೇಳ್ಬೇಡ. ಅವನು ಯಾಕೆ ಸ್ಕೂಲ್ ಕಟ್ಟಿಸ್ದ ಅಂತ ನಾನು ಕಾರಣ ಕೇಳಲ್ಲ. ಯಾಕೆ ಅಂದ್ರೆ ಅದು ರಾಜಕಾರಣ, ಪಾಲಿಟಿಕ್ಸ್, ತಂತ್ರ, ಟ್ರಿಕ್ಸ್, ಪಾಲಿಟಿಕ್ಸ್. ಟೀನೇಜು, ಇದೆಲ್ಲ ಪೊಲಿಟಿಕಲ್ ಮೈಲೇಜು. ನಿನಗೆ ಅರ್ಥ ಆಗಲ್ಲ. ಪ್ರಶ್ನೆ ಕೇಳಬೇಡ, ಪ್ರಶ್ನೆ. ಮಲ್ಕೋ, ಕನ್ಸ್ ಕಾಣು. ನಿದ್ದೆಲ್ ಮಾತ್ರ ಕನ್ಸ್ ಕಾಣು, ಎಚ್ಚರ ಆದ್ಮೇಲೆ ಕಾಣ್ಬೇಡ.
You'll scream when you come out of your dream. Mind it. ಐಸ್ ಕ್ರೀಮ್ ತಿನ್ನೋ ಹುಡುಗಿರಿಗೆಲ್ಲ ಕತೆ ಹೇಳೋ ತರ ಆಗೋಯ್ತು. ಮಿಸ್ಟರ್ ರಾವ್, ಆ ಹುಡುಗಿಗೆ ನಿಮ್ ತಂಗಿಗೆ ಎರಡೂ ಕಾಲಿಲ್ವಾ? ಹೆಸರಿಗೆ ಮಾತ್ರ 2 ಕಾಲಿದೆ ಅಷ್ಟೇ. 2 ಕಾಲು ಶಕ್ತಿ ಕಳ್ಕೊಂಡ್ಬಿಟ್ಟಿದೆ ಸರ್. ಸ್ವತಂತ್ರವಾಗಿ ಅವಳು 2 ಹೆಜ್ಜೆ ಕೂಡ ಮುಂದಿಡೋಕ್ಕಾಗೋಲ್ಲ. ಅಂತವಳಿಗೆ ಆ ಪಾಪಿ ಏನ್ ತೊಂದರೆ ಕೊಡ್ತಾ ಇರ್ತಾನೋ. ಎದ್ಕೋಬಿಡಿ, ಅಂತದೇನೋ ಆಗಲ್ಲ. ಈ ಟ್ರೀಟ್ಮೆಂಟ್ ಏನು ಕೊಡಿಸ್ತಲ್ವಾ ನೀವು? ಎಲ್ಲ ಆಯ್ತು ಸರ್, ಏನು ಪ್ರಯೋಜನ ಆಗ್ಲಿಲ್ಲ. ಇಲ್ಲಿ ಒಬ್ರು ಸ್ವಾಮೀಜಿಗೆ ತೋರಿಸ್ಬೇಕು ಅಂತ ಕರ್ಕೊಂಡ್ ಬಂದಿ. ಅಲ್ಲ, ಈ ಡಾಕ್ಟರ್ ಚೆಕಪ್ ಆ ತರದ್ದೇನಾದ್ರೂ ಇರುತ್ತೆ, ಆದ್ರೆ ಅದ್ರಲ್ಲಿ ಅವಳಿಗೆ ಸಂಪೂರ್ಣವಾಗಿ ವಿಶ್ವಾಸ ಹೊಟ್ಟೋಗಿದೆ ಸರ್. ಓ, ಅಂದ್ರೆ ಡಾಕ್ಟರ್ ಚೆಕಪ್ ನಡೀತಾ ಇದೆ. ನಡೀತಾ ಇದೆ ಸರ್. ಥ್ಯಾಂಕ್ ಯು. ಆಫೀಸರ್ಸ್, ಬಿ ಅಲರ್ಟ್. ಯಾವುದೇ ಕಾರಣಕ್ಕೂ ಅವನ್ನ ಪ್ರವೋಕ್ ಮಾಡಬೇಡಿ. ಐಲ್ ಬಿ ಬ್ಯಾಕ್. ಎಲ್ಲಿ ಹೋಗ್ತಾರೋ ಏನ್ ಮಾಡ್ತಾರೋ. ರೀ, ಸುಧಾ ಸುಧಾ ಅಳ್ಬೇಡ ಕಣೆ. Excuse me, doctor. Sorry to disturb you. It's all right. I am Dinakar, Oh, NSP. please. Doctor, Yes. ನಾವಿಬ್ರು ಸೇರಿ ಅಟೆಂಡ್ ಮಾಡಬೇಕಾದ ಒಂದು ಸಮಸ್ಯೆ ಬಂದಿದೆ. ಇಮಿಡಿಯೇಟ್ ಆಗಿ. ನಾವಿಬ್ರು ಸೇರಿ ಅಟೆಂಡ್ ಮಾಡ್ಬೇಕಾಗಿರೋದಾ? ವಾಟ್ ಯು ಮೀನ್? ಒಬ್ಬ ನಮ್ಮ ಸಿಎಂ ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ತಪ್ಪಿಸ್ಕೊಂಡು ಒಂದು ಕುಂಟು ಹುಡುಗಿನ ಹೋಸ್ಟೇಜ್ ಆಗಿ ಇಟ್ಕೊಂಡು ತುಂಬಾ ಪ್ರಾಬ್ಲಮ್ ಮಾಡ್ತಿದ್ದಾನೆ. ಹೇಗಾದ್ರೂ ಮಾಡಿ ಆ ಹುಡುಗಿನ ಸೇಫ್ ಆಗಿ ಹೊರತರಬೇಕು. ಅದು ಪೊಲೀಸ್ನವ್ರ ಕೆಲಸ. ಅಲ್ಲಿಗೆ ಬಂದು ನಾನ್ ಮಾಡೋದೇನಿದೆ? ಇದೇ ಡಾಕ್ಟರ್, ವಿವರವಾಗಿ ನಾನು ಹೇಳ್ತೇನೆ. ಬಟ್ ಐ ನೀಡ್ ಯುವರ್ ಕೋಆಪರೇಷನ್. ನೀವ್ ಮಾಡೋ ಆಪರೇಷನ್, ನಾನ್ ಮಾಡೋ ಆಪರೇಷನ್ ಎಂಟೈರ್ಲಿ 2 different things. ನಮ್ಮ ಇಬ್ಬರ ದಿಕ್ಕು ಬೇರೆ ಬೇರೆ ಆಗಿದ್ರು ಗುರಿ ಒಂದೇ. ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಪತ್ತೆಯಾಳಾಗಿರೋ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡೋ ನೆಪದಲ್ಲಿ ಆ ರೂಮ್ ಒಳಗಡೆ ಹೋಗಿ ಅವನ ಅಟೆನ್ಷನ್ ಡೈವರ್ಟ್ ಮಾಡಿ ಏನಾದ್ರೂ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಪ್ರಯತ್ನ ಪಟ್ರೆ. ಪ್ಲೀಸ್ ಸ್ಟಾಪ್ ಇಟ್. ಏನೋ ಉಪಾಯ ಅಂತ ಹೇಳಿ ನನ್ನೇ ಅಪಾಯಕ್ಕೆ ಸಿಕ್ಕಿಸ್ತಿದ್ದೀರಲ್ಲ. ಆ ಹುಡುಗಿಗೆ ಏನಾದ್ರೂ ಒಂದು ಮೆಡಿಸಿನ್ ಕೊಟ್ಟು ನೋವು ಬರೋ ಹಾಗೆ ಮಾಡಿದ್ರೆ ಅವನು ಡಾಕ್ಟರ್ನ ಕರ್ಸೋ ಪ್ರಯತ್ನ ಮಾಡೇ ಮಾಡ್ತಾನೆ. ನೀವು ಒಳಗೆ ಹೋದ ಮೇಲೆ ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲೇಬೇಕು ಅಂತ ಫೋರ್ಸ್ ಮಾಡಿ ಆ ಹುಡುಗಿನ ಅಲ್ಲಿಂದ ಮೊದಲು ನನ್ನನ್ನು ಶೂಟ್ ಮಾಡ್ತಾನೆ. ಆಮೇಲೆ ಫ್ಯೂಚರ್ ನಲ್ಲಿ ನಾನು ಆಪರೇಷನ್ ಮಾಡಕ್ಕಾಗಲ್ಲ, ನಿಮ್ಮ ಆಪರೇಷನ್ ಕ್ಲೋಸ್. ಆ ಹುಡುಗಿ ಏನಾದ್ರೂ ಸತ್ತೋದ್ರೆ? ನೋಡಿ, ಆ ಹುಡುಗಿ ಪರಿಸ್ಥಿತಿ ಹೆಚ್ಚು ಕಡಿಮೆ ಈಗಲೂ ಹಾಗೆ ಇದೆ, ಹಾಗೆ ಇರುತ್ತೆ. ಇಫ್ ವಿ ಡೋಂಟ್ ಟೇಕ್ ಎನಿ ಅದರ್ ಫರ್ದರ್ ಸ್ಟೆಪ್ಸ್. ನೋಡ್ರಿ, ಆ ಹುಡುಗಿ ಏನಾದ್ರೂ ಸತ್ತೋದ್ರೆ ಜನ ಮೊದಲು ನಿಮ್ಮನ್ನ ಬೈತಾರೆ. ನಾನ್ ಯಾಕ್ರಿ ಬೈಸ್ಕೋಬೇಕು? ಲೋಕ್ ಡಾಕ್ಟರ್, ವಾದ ಮಾಡೋದಕ್ಕೆ ಇದು ಸಮಯ ಅಲ್ಲ. ಇದ್ರೊಳಗೆ ನಿಮ್ ಪೇಷನ್ಸ್ ಯಾರು ಸತ್ತೇ ಇಲ್ವಾ? ನಿಮ್ ಡಿಪಾರ್ಟ್ಮೆಂಟ್ ನವರು ಸಾಯಿಸೋ ತರ ನಮ್ ಡಿಪಾರ್ಟ್ಮೆಂಟ್ ಜನ ಯಾರನ್ನು ಸಾಯಿಸೋಲ್ಲ. ವಿ ಆರ್ ಹಿಯರ್ ಟು ಸೇವ್ ದಮ್, ಯು ನೋ ದಟ್. ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಾಣ ಕೊಟ್ಟು ಕಾಪಾಡ್ತೀವಿ. ನೀವು ದುಡ್ಡು ತಗೊಂಡು ಸಾಯಿಸ್ತೀರಾ. ಡಾಕ್ಟರ್, ಅದನ್ನೆಲ್ಲ ಈಗ ಪಕ್ಕಕ್ಕಿಟ್ಟು ಒಬ್ಬ ಮನುಷ್ಯ ಸಹಾಯ ಕೇಳ್ತಿದ್ದಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ಮನುಷ್ಯತ್ವಕ್ಕೇನು ಕೊರತೆ ಇಲ್ಲ ತಾನೆ? ಬನ್ರಿ ಬನ್ರಿ ಬೇಗ. ಎಷ್ಟು ಸೆನ್ಸೇಷನ್ ಮ್ಯಾಟ್ರು. ಏನ್ರಿ ಇದು? ಏನ್ ಆಟ ಆಡ್ತಿದ್ದೀರಾ? ಎಲ್ರಿ ಆ ನಿಮ್ಮ ಇನ್ಚಾರ್ಜ್ ಆಫೀಸರು ದಿನಕರು ಅಲಿಯಕ್ ಹೋಗಿದಾರಾ? ಕೋಲಿ ಅಲಿಯಕ್ ಹೋಗಿದಾರಾ? ಹಣಗುಂಡು ಸಂಪಾದಕ ಸಿಡಿಗುಂಡು ಸಿದ್ದರಾಜು ಅಂದ್ರೆ ಏನು ತಿಳ್ಕೊಂಡಿದ್ದೀರಿ? ಎದುರಿಗಿರೋ ಕೊಲೆಗಾರನ ಹಿಡಿಯೋಕೆ ಯೋಗ್ಯತೆ ಇಲ್ಲ. ಇನ್ನ ಕಾಡಿಗೆ ಹೋಗಿ ಆ ಕಳ್ಳನ ಪ್ಲೀಸ್ ಸರ್, ಪ್ಲೀಸ್. ಏನ್ ಪ್ಲೀಸು? ನೋಡಿ, ನಿಮ್ಮ ಡಿಪಾರ್ಟ್ಮೆಂಟ್ ಇರೋದೇ ವೇಸ್ಟ್. ಶಿಯರ್ ವೇಸ್ಟ್ ಆಫ್ ಪಬ್ಲಿಕ್ ಮನಿ. ಯಜಮಾನ್ರೆ, ತಾವು ಪೇಪರ್ ಎಡಿಟ್ ತಾನೆ? ನಿಮ್ಮಲ್ಲಿ ಪೆನ್ ಇದೆ ತಾನೆ? ಇದೆ. ಸ್ವಲ್ಪ ಕೊಡಿ. ನಂದಲ್ಲೂ ಪುಸ್ತಕ ಬರೀತಾರಾ? ತಗೊಳ್ಳಿ. ಇದನ್ ತಗೊಳ್ಳಿ. ಅದೇನ್ ಮಾಡ್ತೀರಾ ಮಾಡಿ. ಹಲೋ ಶ್ರೀಮಾನ್ ಕೊಲೆಗಾರರೇ, ನಾನು ಈ ಊರಿನ ಪ್ರಸಿದ್ಧ ಪತ್ರಿಕೆ ಹಣಗುಂಡು, ಅದರ ಸಂಪಾದಕ ಸಿಡಿಗುಂಡು ಸಿದ್ದರಾಜು ಅಂತ. ನಿಮ್ಮ ಡಿಮಾಂಡ್ಸ್ ಏನು ಅಂತ ಹೇಳಿ. ನಾನು ಸರ್ಕಾರಕ್ಕೂ ನಿಮ್ಗೂ ನಡುವೆ ಸಂಧಾನಕಾರನಾಗಿ ಬರ್ಲಿಕ್ಕೆ ಸಿದ್ಧ. ಮೇಲೆ ಬರ್ಲಾ? ತಯಾರಾ? ಪೈಸೆ ಇಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಹಣ ಹಾಕಬೇಕು. 500 ಸಾವಿರ
ಅವಳಿಗೇನಾಗಿಲ್ಲ ಅವಳಿಗೇನಾಗಿಲ್ಲ ಹೇಳು ನಿನಗೇನಾಗಿಲ್ಲ ಅಂತ ಹೇಳು ಕವನ್ ಹೇಳು ಹೇಳೆ ಅಣ್ಣ ನಾನ್ ಚೆನ್ನಾಗೇ ಇದ್ದೀನಿ ಜ್ವರ ಹೇಳು ಅಣ್ಣ ಅಕ್ಕೆ ನಾನ್ ಚೆನ್ನಾಗೇ ಇದ್ದೀನಿ ನಂಗೇನೂ ಆಗಿಲ್ಲ ನಾನ್ ಚೆನ್ನಾಗೇ ಇದ್ದೀನಣ್ಣ ಸಂಧಾನಕ್ಕೆ ಬರ್ತಾನಂತೆ ಸಂಧಾನಕ್ಕೆ ಕುಳ್ ನನ್ ಮಗ. ಓಕೆ ಐ ಅಗ್ರಿ, ನಡೀರಿ ಹೋಗೋಣ. ನೀವು ಒಬ್ಬರೇ ಅಲ್ಲ, ನಿಮ್ ಜೊತೆಲಿ ಒಬ್ಬ ನರ್ಸ್ ಬರ್ಬೇಕಾಗುತ್ತೆ. ಆಯ್ತು. ಬಟ್ ಶಿ ಹ್ಯಾಸ್ ಟು ಬಿ ಇಂಟೆಲಿಜೆಂಟ್ ಅಂಡ್ ಕಾನ್ಫಿಡೆಂಟ್. ಹಾ, ಕಮಿನ್ ತುಳಸಿ, ಕಮಿನ್. ಇವರು ಗೊತ್ತಾಯ್ತು ಡಾಕ್ಟರ್, ಪೊಲೀಸ್ ವಾಯ್ಸ್ ಜೋರಾಗೆ ಇತ್ತು. ದಟ್ಸ್ ಓಕೆ ತುಳಸಿ, ನಾನಂತೂ ಒಪ್ಪಿಗೆ ಕೊಟ್ಟಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪ್ರಾಣ ಹೋಗುತ್ತೆ. ಗೊತ್ತು ಡಾಕ್ಟರ್, ಏನಾದ್ರೂ ಮಾಡೋವರೆಗೂ ತಾನೇ ಪ್ರಾಣ ಇರೋದು. ಏನು ಸಾಧಿಸ್ದೆ ಪ್ರಾಣ ಹೋದ್ರೆ ಆ ಪ್ರಾಣಕ್ಕೆ ತಾನೇ ಏನ್ ಬೆಲೆ? ದಟ್ಸ್ ವೆರಿ ಗುಡ್. ನಿಮ್ಮಂತವರು ನಮ್ ಪ್ರೊಫೆಷನ್ ಅಲ್ಲಿ ಇರ್ಬೇಕಾಗಿತ್ತು. ಈಗ ನಾನು ಒಪ್ಕೊಂಡಿರೋದು ನಮ್ ಪ್ರೊಫೆಷನ್ ಗೌರವ ಉಳಿಸಕ್ಕೆ. ದಟ್ಸ್ ಗ್ರೇಟ್. ನೋ ಸರ್, ನೋಬಡಿ ಇಸ್ ಗ್ರೇಟ್ ಹಿಯರ್. ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಡ್ಯೂಟಿ. ಹೇಳಿ ಏನ್ ಮಾಡ್ಬೇಕು ಅಂತ. ನೋಡಿ, ಹೋಸ್ಟೇಜ್ ಆಗಿರೋ ಹುಡುಗಿನ ಎಲ್ಲಾ ರೀತಿಯಿಂದಲೂ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ. ಸೊ ವಿ ಹ್ಯಾವ್ ಟು ಡೈವರ್ಟ್ ದಿ ಕಿಲ್ಲರ್ಸ್ ಅಟೆನ್ಷನ್. ಈ ಪ್ರಯತ್ನದಲ್ಲಿ ನೀವೊಂದು ನರ್ಸ್ ಆಗಿ ಅಲ್ಲ, ಒಂದು ಹೆಣ್ಣಾಗಿ, ಅಂದ್ರೆ ಯಾವುದೇ ಒಂದು ರೀತಿಯಿಂದ ನೀವು ಆ ಕಿಲ್ಲರ್ ಅಟೆನ್ಷನ್ ನ ಡೈವರ್ಟ್ ಮಾಡಬೇಕು ನಿಮ್ಮ ಕಡೆಗೆ. ಅಂದ್ರೆ ಐ ಮೀನ್ ಜಸ್ಟ್ ಟು ಗೆಟ್ ದಿ ಅಟೆನ್ಷನ್ ಅವೇ ಫ್ರಮ್ ದಿ ಹೋಸ್ಟೇಜ್. ವೆರಿ ಗುಡ್ ಐಡಿಯಾ. ನಿಮಗ್ ಮದ್ವೆ ಆಗಿದ್ಯಾ? ಆಗಿದೆ. ಇದೇ ಮಾತನ್ನ ನಿಮ್ ಹೆಂಡತಿಗೆ ಹೇಳ್ತೀರಾ? ನೀವು ನನ್ನ ತಪ್ಪು ತಿಳಿತಾ ಇದ್ದೀರಾ. ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾಗಿರೋ ಒಬ್ಬ ಹಂತಕನ್ನ ಒಬ್ಬ ಕ್ರಿಮಿನಲ್ ಆಗಲ್ಲ, ಒಬ್ಬ ಪೇಷಂಟ್ ಆಗಿ ನೋಡಿ. ಆಗ ನಿಮ್ಮ ಪ್ರತಿಯೊಂದು ಸ್ಪರ್ಶನೂ ಅವನ್ನ ಕೆರಳಿಸೋದಿಲ್ಲ, ಗುಣಪಡಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಪ್ರೊಫೆಷನ್ ಗಿಂತ ನಿಮ್ಮ ಮೇಲಿದೆ. ಹೊರಡೋಣವಾ? ಹೊಟ್ಟೆ ನೋವ್ತಾ ಇದೆ. ಏನಾಯ್ತು? ಹೊಟ್ಟೆ ನೋವ್ತಾ ಇದೆ. ಆಫೀಸರ್, ಆ ನರ್ಸಮ್ಮನ್ ಕಳಿಸು. ಅವಳಿಗೇನೋ ಹೊಟ್ಟೆ ನೋವಂತೆ. ಬನ್ನಿ ಮೇಡಮ್, ಬನ್ನಿ, ಬೇಗ ಬನ್ನಿ. ಆ ಹುಡುಗಿಗೆ ಪೇನ್ ಶುರು ಆಗಿದೆ ಅಂತ ಕಾಣಿಸುತ್ತೆ, ಅದಕ್ಕೆ ಹಾಕೋಗ್ತಿದ್ದಾನೆ. ನಾನಾಗ್ಲೇ ಹೇಳಿದಾಗ ಒಳಗೆ ಹೋಗಿ ಅವನ್ನ ಕನ್ಫ್ಯೂಸ್ ಮಾಡಿ. ನೀವು ಕನ್ಫ್ಯೂಸ್ ಆಗದೆ ಏನು ಅಂತ ನಂಗೆ ಸರಿ ಹೇಳಿ. ಏ ಆಫೀಸರ್, ಆ ಡಿಸ್ಕಷನ್ ಸ್ಕೀಮು ಎಲ್ಲ ಕಾಡಲ್ಲಿ ಓಡ್ತಿರ್ತಾನಲ್ಲ, ಕಿಡ್ನಾಪ್ ಮಾಡ್ಕೊಂಡು ಅವ್ನ್ ಹಿಡಿಯಕ್ ಇಟ್ಕೋ. ಅದೇ ಮೀಸೆ ಇಟ್ಟ ನಿಂತರ ಇರ್ತಾನಲ್ಲ, ಅವ್ನ್ ಹಿಡಿಯಕ್ ಇಟ್ಕೋ, ನನ್ನ ಹತ್ರ ಅಲ್ಲ. ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂತ ಕನ್ವಿನ್ಸ್ ಮಾಡಿ. ಅದಕ್ಕೆ ಅವ್ನ್ ಕೂಗಾಡಿದ್ರೆ ಯು ಕ್ಯಾನ್ ಕನ್ವಿನ್ಸ್. ನರ್ಸ್ ಆಗೋ ಹೆಣ್ಣಾಗೋ. ಓ ಪ್ಲೀಸ್. ಏ ನರಸಮ್ಮ, ಆ ಮೆಡಿಕಲ್ ಕಿಟ್ ಅಲ್ಲಿ ಬರೀ ಮೆಡಿಸಿನ್ಸ್ ಇರ್ಬೇಕು. ಏನಾದ್ರೂ ಇದ್ರೆ ಹರಿಶ್ಚಂದ್ರ ಘಾಟಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಬಾ ಬೇಗ. ಏ ನರಸಮ್ಮ, ಏನ್ ಮೆಗಾ ಸೀರಿಯಲ್ ನಡ್ಕೊಂಡ್ ಬರತ್ರ ಬರ್ತಾ ಇದೀಯಾ? ಬಾ ಬೇಗ. ಹೊಟ್ಟೆ ನೋವ್ತಾ ಇದೆ. ಅದೇನು ಬೇಗ ನೋಡು. ಹೊಟ್ಟೆ ನೋವ್ತಾ ಇಲ್ಲ ಇದೆ. ಆಗಲ್ಲ, ನನ್ ಕೈಲಿ ಡಯಾಗ್ನೈಸ್ ಮಾಡಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡು ಸಾಕು. ಆಗಲ್ಲ, ಇವಳಿಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮೆಡಿಕೇಶನ್ಸ್ ಕೊಡ್ಬೇಕು ಅಂತಾನೂ ಗೊತ್ತಿಲ್ಲ. ಅಕಸ್ಮಾತ್ ಇವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರೆ
ಸತ್ತೋದ್ರೆ ಸರೆಂಡರ್ ಆಗ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಒತ್ತೆ ಹಾಳಾಗಿಟ್ಕೋತೀನಿ. ಕಮಾನ್ ಟ್ರೀಟರ್. ಇಲ್ಲ, ಡಾಕ್ಟರ್ ಬರ್ದೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ವಾ? ಇಲ್ಲ. ಡಾಕ್ಟರ್, ಇಷ್ಟೊತ್ತಿಗೆ ತುಳಸಿ ಒಳಗೋಗಿ ಅವನ್ನ ಕನ್ವಿನ್ಸ್ ಮಾಡಿರ್ಬೋದು. ನೀವು ಬೇಕೇ ಬೇಕು ಅಂತ ಅವನಿಗೆ ಹೇಳಿರ್ಬೋದು. ಎನಿ ಮೂಮೆಂಟ್ ನಿಮ್ಮನ್ನು ಕರೀಬಹುದು. ಅಲರ್ಟ್ ಆಗಿದೆ. ಐ ಆಮ್ ರೆಡಿ ಆಫೀಸರ್, ಐ ಆಮ್ ರೆಡಿ. ನಾಟ್ ಓನ್ಲಿ ವಿತ್ ಯೋರ್ ಮೆಡಿಸಿನ್ಸ್, ವಿತ್ ಯೋರ್ ಬ್ರೈನ್ಸ್. ಒಳಗೆ ಹೋಗ್ತಿದ್ದಾಗೆ ನೀವು ಆ ಹುಡುಗಿಗೆ ಟ್ರೀಟ್ಮೆಂಟ್ ಕೊಡೋ ನೆಪದಲ್ಲಿ ಏನಾದ್ರೂ ಒಂದು ಟ್ರಿಕ್ ಮಾಡಿ ಅವನ ಹತ್ರ ಇರೋ ಗನ್ ಕಿತ್ಕೊಳ್ಳಿ. ಅಷ್ಟು ಮಾಡಿ, ಮಿಕ್ಕಿದ್ ನಾನು ನೋಡ್ಕೋತೀನಿ. ಓಕೆ. ಏ ಡಾಕ್ಟರ್, ಅವಳಿಗೇನೋ ಹೊಟ್ಟೆ ನೋವಂತೆ. ಏನ್ ಮೆಡಿಸಿನ್ ಕೊಡ್ಬೇಕು ಹೇಳು ಬೇಗ. ಅದು ಬೇಗ ಬೇಗ ಚೆಕ್ ಮಾಡ್ಕೊಳ್ಬೇಕು. ಏಯ್, ನೀನೇ ತಾನೇ ಒಳಗೆ ರೆಗ್ಯುಲರ್ ಡಾಕ್ಟ್ರು, ನಿನಗೆ ಗೊತ್ತಿರಲ್ಲ? ಹೇಳು. ಅದು ಲೇಟೆಸ್ಟ್ ಪೊಸಿಷನ್ ಏನೋ ಅಂತ ಗೊತ್ತಿಲ್ಲ, ನಾನೇ ಚೆಕ್ ಮಾಡ್ಕೊಡ್ಬೇಕು. ಏನೋ ಚೆಕ್ ಮಾಡೋದ್ ನೀನು? ತಲೆನೋವು ನೆಗಡಿ ಅಂದ ತಕ್ಷಣ ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್, ಶುಗರ್ ಅಂತೇಳಿ ಜನಗಳಿಗೆಲ್ಲ ಬಿಲ್ ಆಗಿ ಸಾಯಿಸ್ತೀರಾ? ನನ್ನ ಮಕ್ಕಳ ನಿಮ್ಗೆಲ್ಲ ಏಡ್ಸ್ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ಬೇಕು. ಹೇಳೋ ಬೇಗ, ಇಲ್ಲ ಅಂದ್ರೆ ನೀನ್ ನರ್ಸಮ್ಮನೂ ಇರಲ್ಲ, ಹುಡುಗಿನೂ ಇರಲ್ಲ. ಹೇಳಲೇ. ಹೇಳು. ತುಳಸಿ, ಪ್ಲೀಸ್ ಡೂ ಒನ್ ಥಿಂಗ್. ಏಯ್, ಕೇಳಿಸ್ಕೊ ಕೇಳಿಸ್ಕೊ. ಯೂಸ್ ದಟ್ ಆಂಟಿಸೆಪ್ಟಿಕ್ ಸ್ಪೆಕ್ಟ್ರಾಮೈಸಿನ್. 2 minutes ಆದ್ಮೇಲೆ ನಿಮಿಸ್ಲ್ಯೂಡ್. ಚೆಕ್ ದ ಪಲ್ಸ್ ರೇಟ್. ಡೋಂಟ್ ಪ್ಯಾನಿಕ್. ಓಕೆ, ಅರ್ಥ ಆಯ್ತಾ? ಆಯ್ತಾ? ಹಾ, ನೀನು- ಆಯ್ತು. ನೀನೇನು ಹೊರಡ್ಬೋದು. ನೋಡಿ, ಈಗ ನೀವಿರೋ ಪರಿಸ್ಥಿತಿಲಿ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತೊಳೋದು ಒಳ್ಳೇದು. ಬೇಡ, ನನಗ್ ಬೇಡ. ಮೊದ್ಲೇ ಬಿದ್ದಿರೋದು ಗುಂಡೇಟು, ಸೆಪ್ಟಿಕ್ ಆಗತ್ತೆ. ಆಮೇಲೆ ಕೈಯೇ ತೆಗೆಯೋ ಪರಿಸ್ಥಿತಿ ಬರ್ಬೋದು. ಯೋಚನೆ ಮಾಡಿ ನೋಡಿ. ನಾನ್ ಹೇಳ್ತಾ ಇರೋದು ನಿಮ್ಮೊಳ್ಳೇದಕ್ಕೆ. ಪ್ಲೀಸ್. ಏನದು? ಇಂಜೆಕ್ಷನ್. ಗೊತ್ತು, ಬ್ಯಾಂಡೇಜ್ ಹಾಕಿದೆಯಲ್ಲ, ಸಾಕು. ಇಟ್ಸ್ ಜಸ್ಟ್ ಅ ಪೇನ್ ಕಿಲ್ಲರ್. ನಿಮಗ್ ನೋವು ಕಮ್ಮಿ ಆಗತ್ತೆ. ಬೇಡ. ಇಲ್ಲಾಂದ್ರೆ ನೋವು ಕಮ್ಮಿ ಆಗಲ್ಲ. ಓ, ಹಾಗಿದ್ರೆ ಮೊದಲು ನೀನ್ ಹಾಕೋ, ಆಮೇಲೆ ನಾನು ಹಾಕೋ. ನಾನ್ಯಾಕೆ ಹಾಕೊಳ್ಳಿ? ಹಾಕೋ. ಐ ಡೋಂಟ್ ನೀಡ್ ಇಟ್. ನೀನ್ ಹಾಕೋ. ಪ್ಲೀಸ್. ಗೋ ಬ್ಯಾಕ್. ಗೋ ಬ್ಯಾಕ್. ಮೂವ್. ಕೂತ್ಕೋ. ಹಾಕೋ. ಕೆಳಗಿಡು, ನಾನು ಇನ್ನೇನು ಮಾಡಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇಡು ಕೆಳಗೆ. ಸಾಯಿಸ್ತೀನಿ ಅನ್ಕೊಂಡ್ಯಾ? ನಾನಿನ್ ಸಾಯಿಸಿದ್ರೆ ನಿನಗ್ ಸ್ವಲ್ಪ ಬಿಡ್ಗಡೆ ಸಿಕ್ಬಿಡುತ್ತೆ. ನಾನ್ ನಿನ್ ಸಾಯಿಸಲ್ಲ, ನಾನೇ ಸಾಯ್ತೀನಿ. ಏಯ್,
ಏನ್ ಮಾಡ್ತಾ ಇದೀಯಾ? ನನ್ನ ಮಾತು ಕೇಳು. ಕೇಳಲ್ಲ. ಏನಿದ್ರು ನೀನ್ ನನ್ ಮಾತ್ ಕೇಳ್ಬೇಕು. ಬೇಡಮ್ಮ ಬೇಡಮ್ಮ, ತಮಾಷೆ ಮಾಡಬೇಡ, ಕೆಳಗಿಟ್ಬಿಡು. ಇಟ್ ಇಸ್ ಡೇಂಜರಸ್. ಬೇಡ ಪ್ಲೀಸ್. ಏನ್ ಹೇಳ್ದೆ ನೀನು? ಈ ಗನ್ನೇ ನಿನಗ್ ದೇವ್ರು, ಬುಲೆಟ್ ಪ್ರಸಾದ, ಟ್ರಿಗರ್ ಒತ್ತಿದ್ರೆ ಮೋಕ್ಷನಾ? ಹ? ಈಗ ನಿನ್ ದೇವ್ರು ನನ್ನ ಹತ್ರ ಇದ್ದಾನೆ. ನಾನ್ ಹೇಳಿದ್ ಮಾತೇ ಕೇಳೋದು. ಹೇಳು, ಯಾಕೆ ಸಿಎಂ ನ ಕೊಲ್ಲಕ್ ಪ್ರಯತ್ನ ಪಡ್ತಿದ್ಯಾ? ಹೇಳು. ನಿನಗೆ ಹೇಳ್ಬಾರ್ದು ಅಂತಲ್ಲಮ್ಮ, ನಿನಗೆ ಅರ್ಥ ಆಗಲ್ಲ, ನೀನ್ ನಂಬಲ್ಲ. ನನ್ನ ಮುಂದೆ ಇಟ್ಕೊಂಡ್ ತಾನೆ ನೀನ್ ಅಷ್ಟ್ ಜನ ಹೆದರ್ಸ್ತಾ ಇದ್ದಿದ್ದು. ಅದ್ನ ನಾನ್ ನಿಲ್ಲಿಸ್ತೀನಿ. ಈಗ ನಾನೇ ಸಾಯ್ತೀನಿ. ಆ ಪಾಪಿಗೋಸ್ಕರ ನೀನ್ ಯಾಕಮ್ಮ ಪ್ರಾಣ ಕಳ್ಕೊತೀಯ? ನನ್ ಗುರಿ ಈಡೇರಿದ್ರು ಪರವಾಗಿಲ್ಲ, ನೀನು ನನ್ ಸಾಯಿಸ್ಬಿಡು. ನೀನೇನು ಮಾಡ್ಕೋಬೇಡಮ್ಮ ಪ್ಲೀಸ್. ನೀನ್ ಗುರಿಗೋಸ್ಕರ ನೀನ್ ಸಾಯೋಕ್ಕೂ ರೆಡಿ ಆಗಿದ್ಯಾ ಅಂದ್ಮೇಲೆ ಅದು ಒಳ್ಳೆ ಕಾರಣನೇ ಆಗಿರ್ಬೋದು. ಆ ಗುರಿಗೋಸ್ಕರ ನಾನು ಸಾಯೋಕ್ ರೆಡಿ ಇದ್ದೀನಿ. ನಮ್ಮಿಬ್ರು ಸಾವ್ಗಿಂತ ಆ ಗುರಿನೇ ಮುಖ್ಯ ಅನ್ನೋದಾದ್ರೆ ಆ ಗುರಿನ ಕೊಲ್ಬೇಡ. ಅದೇನು ಅಂತ ಹೇಳು. ತಗೋಪ ಇದನ್ನ. ಅಮ್ಮ, ಇದನ್ನ ಮಾರಿ ಏನ್ ಬರುತ್ತೋ ನೋಡು. ಅವಳು ಮದುವೆಗೆ ಅಂತ ಇಟ್ಟಿದ್ದೆ, ಈಗ ಅವಳು ಡಾಕ್ಟರ್ ಆಗೋದು ಮುಖ್ಯ. ಅಲ್ಲ ಇದನ್ನೆಲ್ಲ ಮಾರಿದ್ರು ಸಾಕಾಗಲ್ಲಮ್ಮ, ಅದಕ್ಕೆ ಗಾಡಿ ಪೇಪರ್ ತಗೊಂಡಿದ್ದೀನಿ. ಏನ್ ಹೇಳ್ತಾ ಇದೀಯ ನೀನು? ಆಟೋ ಮಾರ್ಬಿಡ್ತೀನಮ್ಮ. ಆಟೋ ಮಾರಿದ್ರೆ ಮುಂದೆ? ಬೆಳಿಗ್ಗೆ ಟಿವಿ ರಿಪೇರಿ ಕೆಲಸ ನೋಡ್ಕೊಂಡು ರಾತ್ರಿ ಬಾಡಿಗೆ ಆಟೋ ಓಡಿಸ್ತೀನಮ್ಮ. ಅಂದ್ರೆ ಆಟೋ ಮಾರಿ ಇದನ್ನ ಮಾರಿದ್ರು ಸಾಕಾಗಲ್ವಾ? ಇಲ್ಲಮ್ಮ, ನಾನು ಅರೇಂಜ್ ಮಾಡ್ತೀನಿ. ಮನುಷ್ಯನ ಉಳಿಸೋ ವೃತ್ತಿ ಅಲ್ವೇನಮ್ಮ. ನಾನು ನಮ್ಮ ಸ್ನೇಹಿತರುಗಳ ಹೇಳಿದ್ದೀನಮ್ಮ. ನೀನ್ ಧೈರ್ಯವಾಗಿರು, ನಾನು ಹಣ ತರ್ತೀನಿ. ವಿದ್ಯಾ ವಿದ್ಯಾ ವಿದ್ಯಾ, ಯಾಕಮ್ಮ? ನಿನಗೆ ನಿನ್ನ ಅಣ್ಣನ ಮೇಲೆ ನಂಬಿಕೆ ಇಲ್ವೇನಮ್ಮ? ಅದು ಹೇಳು, ಇದೆಯೋ ಇಲ್ವೋ? ಇದೆ ಅಣ್ಣ. ನೀನ್ ಡಾಕ್ಟರ್ ಆಗ್ತೀಯಾ? ನಾನಿದ್ದೀನಮ್ಮ, ಧೈರ್ಯವಾಗಿ. ಓಕೆ ಅಮ್ಮ, ಬರ್ತೀನಮ್ಮ. ಹುಷಾರು. ಅಮ್ಮ, ಅಮ್ಮ ಬಡೂರು ಡಾಕ್ಟರ್ ಆಗ್ಬಾರ್ದೇನಮ್ಮ? ಹಾಗೇನಿಲ್ಲಮ್ಮ. ಇದೆಲ್ಲ ನನ್ನಿಂದಲೇ ಅಮ್ಮ. ನನಗ್ ಗೊತ್ತು, ನನ್ನಿಂದ ನಿನ್ಗೂ ಅಣ್ಣನ್ಗೂ ಎಷ್ಟ್ ಕಷ್ಟ ಅಲ್ವಾ? ಹಾಗೆಲ್ಲ ಮಾತಾಡ್ಬಾರ್ದವಾ. ಧೈರ್ಯವಾಗಿರ್ಬೇಕು. ಏನೇ ಬಂದ್ರು ಓದ್ತೀನಿ ಅನ್ಬೇಕು. ಹಣ ತಾನೇ, ಹೆಂಗಾದ್ರೂ ವ್ಯವಸ್ಥೆ ಮಾಡೋಣ. ಆದ್ರೆ ನೀನು ಡಾಕ್ಟರ್ ಆಗೇ ಆಗ್ತೀಯಾ? ನೋಡೋಣ ಅದ್ ಯಾವ ದೇವ್ರು ತಡಿತಾನೆ ಅಂತ. ಧೈರ್ಯವಾಗಿರು, ನಾನಿದ್ದೀನವ್ವಾ. ಸರಿ ಅಮ್ಮ. ಅಮ್ಮ ಅಮ್ಮ ಬಡೂರು ಡಾಕ್ಟರ್ ಆಗ್ಬಾರ್ದೇನಮ್ಮ? 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 ಅಜ್ಜಿ, ಇದ್ದೊಂದು ಆಟೋನ ಮಾರ್ಬಿಟ್ಟಿಯಲ್ಲೋ, ಮುಂದೇನೋ ಮಾಡ್ತೀಯಾ? ನನ್ನ ತಂಗಿ ಡಾಕ್ಟರ್ ಆಗ್ಬೇಕು ಕಣೋ. ಅವಳು ಆಗ್ಬಿಟ್ರೆ ಈ ತರ 100 ಆಟೋ ತಗೋಬಹುದು. ನನಗೇನೋ ಕಡಿಮೆ, ನಿಮ್ಮಂತ ದೋಸ್ತಗಳು ಇರ್ಬೇಕಾದ್ರೆ. ಲೇ ವಿದ್ಯಾ, ನಿನ್ ಫ್ರೆಂಡ್ ಆಗ ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಏನ್ ಹೇಳೆ? ನೋಡು, ಈ ಸರ್ಟಿಫಿಕೇಟ್ ಗಳೆಲ್ಲ ಏನೇನು ಕೆಲ್ಸಕ್ ಬರಲ್ಲ. ಅದೇ ಇದ್ರೆ ದುಡ್ಡಿಟ್ಕೊಡು, ನಾಳೆನೆ ನಿಂಗೆ ಸೀಟ್ ಸಿಗುತ್ತೆ. ಇಲ್ಲ ಲಕ್ಷ್ಮಿ, ನನ್ ಮೇಲೆ ನನಗ್ ನಂಬಿಕೆ ಇದೆ. ನಾನ್ ಡಾಕ್ಟರ್ ಆಗೇ ಆಗ್ತೀನಿ. ನೋಡೆ, ಎಲ್ಲ ಮೆಡಿಕಲ್ ಕಾಲೇಜ್ಗಳು ಓಪನ್ ಆಗೋಗಿದೆ. ಈಗಾಗ್ಲೇ ಸ್ಟಡೀಸು ಶುರು ಆಗಿದೆ. ಸುಮ್ನೆ ನನ್ ಮಾತ್ ಕೇಳು, ನನ್ ಜೊತೆಲ್ ಬಾ. ಮೆಡಿಕಲ್ ಶಾಪಲ್ಲಿ ಕೆಲ್ಸಕ್ಕೆ ಸೇರ್ಕೋ, ಬೇರೆ ಕೋರ್ಸ್ ಮಾಡು. ಇಲ್ಲ ಕಣೆ, ನನಗ್ ಸೀಟ್ ಸಿಕ್ಕೇ ಸಿಗುತ್ತೆ. ನಾನ್ ಡಾಕ್ಟರ್ ಆಗೇ ಆಗ್ತೀನಿ. ಅದಕ್ಕೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ರಿ ನೀವು ಮಾಡ್ತಿರೋದು? ಮುಂದಿನ ಸಿಎಂ ನಾನೇ ಅಂತ ಊರಲ್ಲೆಲ್ಲ ಪ್ರಚಾರ ಮಾಡ್ಕೊಂಡ್ ಬರ್ತಿದ್ದೀರಾ? ಈ ವಿಷಯ ಹೈಕಮಾಂಡ್ಗೂ ಗೊತ್ತಾಗಿದೆ.
ಹೀಗಾದ್ರೆ ಇರೋ ಪದವಿನೂ ಕಳ್ಕೊಂಡ್ಬಿಡ್ತೀರಾ, ಹುಷಾರ್. ಛೇ ಛೇ, ಇದನ್ನೇ ನೋಡಿ ಸರ್, ರಾಜಕೀಯದೊಳಗೆ ರಾಜಕೀಯ ಅನ್ನೋದು. ನಾನ್ ನಿಮಗೆ ಹತ್ರ, ನೀವೇ ನನ್ನ ರಾಜಕೀಯದ ಗುರು ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾರೆ ಸರ್. 7 ಜನ್ಮಕ್ಕೂ ನೀವೇ ನನ್ನ ಸಿಎಂ ಸರ್. ನನ್ನಿಂದ ನಿಮ್ಮ ಮನಸ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ನನಗೆ ರಾಜಕೀಯ ಸಹವಾಸನೆ ಬೇಡ ಸರ್. ರಾಜೀನಾಮೆ ಕೊಟ್ಬಿಡ್ತೀನಿ. ಓಹೋ, ನೀವು ಹರಿಶ್ಚಂದ್ರನ ವಂಶದವರು ಅಂತ ನಾನ್ ನಂಬೇಕು. ಈ ಬೆಳ್ಳಿ ಕೂದಲು ಹಿಂದ್ಗಡೆ ಚಿನ್ನದಂತ ಅನುಭವ ಇದೆ ಅಂತ ತಿಳ್ಕೊಳ್ಳಿ. ನಿಮ್ ಭವಿಷ್ಯನ ಹಿತ್ತಾಳೆ ಮಾಡ್ಕೋಬೇಡಿ. ಇಲ್ಲ ಸರ್, ಅದು ನೀವು ನನ್ನನ್ನು ತುಂಬಾನೇ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಸರಿ, ಹಾಗಾದ್ರೆ ಇನ್ನು ಮುಂದೆ ಇಂಥ ಮಿಸ್ಟೇಕ್ ಆಗದಿರೋ ತರ ನೋಡ್ಕೊಳ್ಳಿ. ಇನ್ನೇನಾದ್ರೂ ಪಿತೂರಿ ಮಾಡಿದ್ರೆ ನನ್ನ ನಿರ್ಧಾರ ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬೇಕಾಗತ್ತೆ. ಕಾಲೇಜ್ ಎಲ್ಲ ಓಪನ್ ಆಗ್ಬಿಟ್ಟಿದೆ ಸರ್. ಸ್ಟಡೀಸ್ ಎಲ್ಲ ನಡೀತಾ ಇದೆ. ನೀವ್ ಕೇಳಿದಷ್ಟು ಹಣ ಕೊಡೋ ಶಕ್ತಿ ನಮ್ ಕೈಲಿ ಇಲ್ಲ ಸರ್. ದಯವಿಟ್ಟು ಸರ್, ನಾನ್ ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದೀನಿ ಸರ್. ಇದೊಂದು ಅವಕಾಶ ಕೊಡಿ ಸರ್. ನಾನ್ ಡಾಕ್ಟರ್ ಆಗಿ ನಿಮ್ ಹೆಸರು ಉಳಿಸ್ತೀನಿ ಸರ್. ನನ್ನನ್ನ ನಿಮ್ ತಂಗಿ ಅನ್ಕೊಳ್ಳಿ ಸರ್. ಇದೊಂದು ಕೊನೆ ಅವಕಾಶ ಕೊಡಿ ಸರ್. ದಯವಿಟ್ಟು ಪ್ಲೀಸ್ ಹೆಲ್ಪ್ ಮೀ. ನೋಡಮ್ಮ, ನೀನ್ ರಿಕ್ವೆಸ್ಟ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ನನ್ನ ಕರಳು ಕಿತ್ತು ಬರ್ತಾ ಇದೆ. ಆದ್ರೆ ಏನು ಮಾಡ್ಲಿ, ನನ್ನ ಕೋಟ ಮುಗಿದೋಗಿದೆ. ಈಗ ಉಳಿದಿರೋದು ಸಿಎಂ ಕೋಟ ಮಾತ್ರ. ನಿನ್ನನ್ನು ನಾನು ಅವ್ರ ಹತ್ರ ಕಳಿಸ್ಕೊಡ್ತೀನಿ. ಅಲ್ಲಿ ಅವ್ರಿಗೆ ಏನು ಕೇಳಿದ್ರು ನೀನು ಟೆನ್ಷನ್ ಆಗ್ಬೇಡ. ಅವರು ನಿನ್ನನ್ನ ಇಂಟರ್ವ್ಯೂ ಮಾಡೋ ರೀತಿನೇ ಬೇರೆ, ವಿಚಿತ್ರ. ಆದ್ರೂ ಫೇಸ್ ಹಿಮ್, ಹ್ಯಾಂಡಲ್ ಹಿಮ್. ನಾನು ನಿಮಗೆ ತುಂಬಾ ಬೇಜಾರು ಮಾಡ್ಬಿಟ್ಟೆ ಸರ್. ಹಳಾದಿ ಕುರ್ಚಿ, ಈ ಕುರ್ಚಿ ಅನ್ನೋದು ಸಂಬಂಧಗಳನ್ನು ಮುರಿದು ಬಿಡುತ್ತೆ ಸರ್. ಅದಕ್ಕೆ ಕಾಂಪನ್ಸೇಟ್ ಮಾಡೋಣ ಅಂತ ಒಂದು ಹೊಸ ಚಾಕ್ಲೇಟ್ನ ವ್ಯವಸ್ಥೆ ಮಾಡಿದ್ದೀನಿ ಸರ್. ಇದೊಂದು ವಿಚಾರದಲ್ಲಿ ನಿಮ್ಮನ್ನು ತುಂಬಾ ಮೆಚ್ಕೊಳ್ತೀನಿ. ನೀವು ತುಂಬಾ ಚಾಣಾಕ್ಷರು. ಹೇಗಾದ್ರೂ ಮಾಡಿ ನನ್ನ ಕೋಪ ತಣ್ಣಗ್ ಮಾಡ್ಬಿಡ್ತೀರಾ. ಅದಕ್ಕೆ ರೀ ನಿಮ್ಮನ್ನ ಕಾರ್ಪೊರೇಟ್ ಇಂದ MLA ಮಾಡಿ, MLA ಇಂದ ಮಿನಿಸ್ಟರ್ ಮಾಡಿರೋದು. ಥ್ಯಾಂಕ್ ಯು ಸರ್. ಸರ್, ಹೊಸ ಚಾಕ್ಲೇಟ್ ಸ್ವಲ್ಪ ಹಾಗೆ ಹೀಗೆ ಮಾಡುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು. ಸರ್, ಮಾತಾಡಿದ್ರಾ? CMಗೆಲ್ಲ ಹೇಳಿದ್ದೀನಿ, ಸೀಟ್ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರಮ್ಮ. ಬಾ ಬಾಮ್ಮ, ಕೂತ್ಕೋ. ಹೆಚ್ಚಿಗೆ ಸಾಕಮ್ಮ, ಕೆಲಸ ಮಾಡುವಾಗ ಬೆಂಕಿ ಹತ್ಕೊಂಡು ಸತ್ತೋದ್ರೆ ಸರ್ಕಾರದಿಂದ ದುಡ್ಡು ಕೊಡ್ತಾರಂತೆ. ಹಂಗಂತ ಪೇಪರ್ನಾಗ ಹಾಕೋರ್ ನೋಡು. ಇದರಲ್ಲಿರೋ ಕ್ಯಾಸೆಟ್ ನೋಡಾದ್ಮೇಲೆ ಮುಂದಿನ CM ಯಾರು ಅಂತ ನಾನು ಹೇಳಲ್ಲ, ಜನ ಹೇಳ್ತಾರೆ. ನನ್ನ ಭವಿಷ್ಯನ ಹಿತ್ತಾಳೆ ಅಂತೀನೋ ಮುದುಕ, ಈಗ ನಿನ್ನ ಇಡೀ ಜೀವನ ಟಪ್ಪ ತಾಗಡೆತ್ತೋಯ್ತು. ಥ್ಯಾಂಕ್ ಯು ಸತ್ಯ. ಏನಾಯ್ತು? ನೀರ್ ಬೇಕು, ತುಂಬಾ ದಾಹ ಆಗ್ತಿದೆ. ಇಲ್ಲ, ನಂಗ್ ನೀರ್ ಬೇಡ. ಪೊಲೀಸ್ ಅವ್ರು ಏನಾದ್ರು ಬಂದ್ಬಿಟ್ರೆ ನಿಂಗ್ ಸುಮ್ನೆ ತೊಂದ್ರೆ ಆಗತ್ತೆ. ನಂಗ್ ಬೇಡ. ನನ್ನ ಗುರಿ ಕಣ್ಣಾಗಿರ್ತೀನಿ ಅಂತ ಹೇಳಿದವಳು ನೀನು. ನಿನ್ನದಾಗ ನೀರು ತಂದು ಕೊಡಕ್ಕಾಗಲ್ವಾ? ಏನೂ ಆಗಲ್ಲ, ತರ್ತೀನಿ.
ಡೋಂಟ್ ಮೂವ್. ಓಕೆ ಓಕೆ. ಸಾಯಕ್ ನಾನು ರೆಡಿ. ಆದ್ರೆ ಅದಕ್ಕೂ ಮುಂಚೆ ನಂದೊಂದು ಮಾತು ಕೇಳು. ಕತೆ ಕೇಳೋದಕ್ಕಲ್ವ ಬಂದಿರೋದು, ನಿನ್ನ ಮುಗಿಸೋದಕ್ಕೆ. ಬೇಕರ್ಸ್ ಹ್ಯಾವ್ ನೋ ಚಾಯ್ಸ್. ಏಯ್, ಇಷ್ಟು ದಿವಸ ಬೇರೆಯವ್ರ ಪ್ರಾಣ ಜೊತೆ ಆಟ ಆಡ್ತಿದ್ದೆ, ಈಗ ಬೇಡ್ಕೊಳೋ, ಬೇಡ್ಕೊ. ನಿನ್ನ ಪ್ರಾಣ ಭಿಕ್ಷೆ ನನ್ನ ಹತ್ರ ಬೇಡ್ಕೊ, ಬೇಡ್ಕೊಳ್ಳೋ. ಇದು ಇದು ನೀನ್ ಸಾಯ್ಬಾರ್ದು. ಸಾವುಗಿಂತ ಸಾವಿನ ಭಯ ಏನು ಅಂತ ನೀನು ಗೊತ್ತಾಗ್ಬೇಕು. ನೀನು ಹೆದ್ರಿ ಹೆದ್ರಿ ಸಾಯ್ಬೇಕು. ನಿನಗೆ ಆಟ ಆಡೋದಂದ್ರೆ ಇಷ್ಟ ಅಲ್ಲ, ಕಾಕಿ ಜೊತೆಲಿ ಆಟ ಆಡ್ತೀಯಾ? ಈಗ ನಾನು ನಿನ್ ಸಾವಿನ ಜೊತೆಲಿ ಆಟ ಆಡ್ತೀನಿ. ಆಡೋಲಿ, ಆಡೋ ಆಡೋ. ಯಾಕೆ ಭಯ ಆಗ್ತಿದ್ಯಾ? ಒಂದೇ ಒಂದು ಅವಕಾಶ ಕೊಡು ಪ್ಲೀಸ್. ನೋ ಟ್ರಿಕ್ಸ್. ಕುಂಟು ಹುಡುಗಿನ ಮುಂದೆ ಇಟ್ಕೊಂಡು ಜೀವ ಉಳಿಸ್ಕೊಂಡು ನೀನು. ಏಯ್, ನೀನು ಗಂಡಸ ಬಾಸ್ಟರ್ಡ್. ನೀನು ಹುಟ್ಟಾಗ್ಲೇ ಸಾಯ್ಬೇಕಾಗಿತ್ತು. ಇಷ್ಟ ದಿನ ನಿಮ್ ಬದುಕಿದ್ದೆ ವೇಸ್ಟ್. ನೀನ್ ಸಾಯ್ಬೇಕು, ನೀನ್ ಸಾಯ್ಲೇಬೇಕು. ಆಫೀಸರ್, ನೀನ್ ಸರಿ, ನಿನ್ನ ಕಾಕಿ ಸರಿ, ನಿನ್ನ ಬುಲೆಟ್ ಸರಿ, ನಿನ್ನ ಗುರಿ ಸರಿ ಇಲ್ಲ ಆಫೀಸರ್, ನಿನ್ನ ಗುರಿ ಸರಿ ಇಲ್ಲ. ಇನ್ನಂತ ಕ್ರಿಮಿನಲ್ಸ್ ಸಾಯಿಸೋದೇ ನನ್ನ ಗುರಿ ಕಣೋ. ಸಾವು ನನಗೆ ಬರಕ್ ಸಾಧ್ಯನೇ ಇಲ್ಲ ಆಫೀಸರ್. ನಾನು ಯಾವತ್ತಿಗೂ ಬದುಕಿರ್ತೀನಿ, ಸತ್ತ ಮೇಲೂ ಬದುಕಿರ್ತೀನಿ. ಆದ್ರೆ ನೀವು ಆ ಕ್ರಿಮಿನಲ್ಸ್ ಗಳಿಗೆ ಆಯುಧವಾಗಿದ್ದುಕೊಂಡು ಪ್ರತಿದಿನ ಬದುಕಿದ್ರು ಸತ್ತಕ್ಕೆ ಸಂತೋಷವಾಗಿ ಸಾಯ್ತಾ ಇದ್ದೀನಿ ಆಫೀಸರ್. ಯಾಕೆಂದ್ರೆ ಹೋರಾಡಿ ಸಾಯ್ತಾ ಇದ್ದೀನಿ, ಹೋರಾಡಿ ಸಾಯ್ತಾ ಇದ್ದೀನಿ. ನೀನ್ ನನಗೆ ಮೋಕ್ಷ ಕೊಟ್ಟಿದ್ಯಾ ಆಫೀಸರ್, ಆದ್ರೆ ಆ ಸಿಎಂ ನಿನಗೆ ಕಾಕಿಯಿಂದ ಗೂಂಡಾಗಿ ಪ್ರಮೋಷನ್ ಕೊಟ್ಟಿದ್ದಾನೆ. ಥ್ಯಾಂಕ್ಸ್ ಹೇಳು ಅವನಿಗೆ. ಬಾಯ್ ಆಫೀಸರ್, ಬಾಯ್. ಬೇಡ, ಸತ್ತಿರೋನು ದೇಶ ಪ್ರೇಮಿ ಅಲ್ಲ, ದೇಶದ್ರೋಹಿ. ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಳಿ. ನಿಜವಾಗ್ಲೂ ಅಳಬೇಕಾಗಿರೋದು ದೇಶಕ್ಕಾಗಿ ಸೈನಿಕರಿಗೆ, ನಾಟ್ ಫಾರ್ ಹಿಮ್. ಹಿ ಈಸ್ ಡೆಡ್. ಇಲ್ಲ, ಅವನ್ ಸತ್ತಿಲ್ಲ.
ಅವನ್ ಗುರಿ ಸಾಯೋಕೆ ನಾನ್ ಬಿಡಲ್ಲ. ನೀನ್ ಅವನು ಸಪೋರ್ಟ್ ಮಾಡಿದಾಗ್ಲೇ ನಿನ್ನ ಶೂಟ್ ಮಾಡ್ಬಿಡ್ತಾ ಇದ್ದೆ. ಏನಾಗಿದೆ ನಿಮ್ಗೆಲ್ಲ? ಒಬ್ಬ ಕ್ರಿಮಿನಲ್ ಅರ್ಥ ಮಾಡ್ಕೊಳಕಾಗುತ್ತೆ, ಒಬ್ಬ ಪೊಲೀಸರು ಅರ್ಥ ಮಾಡ್ಕೊಳಕಾಗಲ್ವಾ? ನಿಮ್ಗೆ ಅರ್ಥ ಮಾಡ್ಸೋಕೆ ರಿಟೈರ್ ಆಗೋರ್ಗು ಕಾದಿತ್ತು ಪುಸ್ತಕ ಬರೆಯೋದಕ್ಕೆ ಆಗೋದಿಲ್ಲ. ಒಬ್ಬ ಪೊಲೀಸರ ಕಷ್ಟ ಚೆನ್ನಾಗಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿನ್ನ ಕಾಪಾಡೋದಕ್ಕೋಸ್ಕರ ಅದೆಷ್ಟು ಜನ ಪೊಲೀಸರು ಇದ್ದಿದ್ದು, ಅದೆಷ್ಟು ಜನ ನೋವು ಅನುಭವಿಸಿದ್ದು. ಪೊಲೀಸರು ಅಂದ್ರೆ ನಿನ್ ಕೈಗೊಂಬೆಗಳ? ಚೆನ್ನಾಗಿ ತಿಳ್ಕೊಳ್ಳಿ, ಜನಕ್ಕೋಸ್ಕರ ಹೋರಾಡೋದಕ್ಕಿರೋದು ಇಬ್ರೇ, ಒಬ್ಬ ಪೊಲೀಸು, ಒಬ್ಬ ಸೈನಿಕ. ಅವನು ನಿಮ್ ತರನೇ ಒಬ್ಬ ಸೈನಿಕ. ಈ ಕ್ರಿಮಿನಲ್ ಸೈನಿಕನ? ಹೌದು, ಅವನು ಹೋರಾಡ್ತಿದ್ದ ಯುದ್ಧ ಭೂಮಿನೇ ಬೇರೆ. ಆರಕ್ಷಕರೇ ರಕ್ಷಕರು, ಇದು ಸೂರ್ಯನಷ್ಟೇ ಸತ್ಯ. ದಿನಕರಿಗೆ ಮುಖ್ಯಮಂತ್ರಿಗಳಿಂದ ಸನ್ಮಾನ ಅಂದ ತಕ್ಷಣ ಇಡೀ ಸ್ಟೇಟ್ ನಲ್ಲಿ ಅಲ್ಲೋಲ ಕಲ್ಲೋಲ. ಇಂಟೆಲಿಜೆನ್ಸ್ ನಿಂದ ಹಿಡಿದು ಹೋಮ್ ಡಿಪಾರ್ಟ್ಮೆಂಟ್ ನವರೆಗೆ ಫೋನ್ ಮೇಲೆ ಫೋನ್. ಇದ್ರು ನಾನು ದಿನಕರ್ ಅವರನ್ನ ಸಂತೋಷದಿಂದ ಸನ್ಮಾನಿಸ್ತಾ ಇದ್ದೀನಿ. ವೆಲ್ಕಮ್ ದಿನಕರ್. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಸಿಎಂ ಆದಾಗಲೂ ಇಷ್ಟೊಂದು ಸಂತೋಷ ಪಟ್ಟಿರಲಿಲ್ಲ. ಅದಕ್ಕೆ ಕಾರಣ ದಿನಕರ್. ಆ ಸೂರ್ಯ ಹೇಗೆ ಒಂದು ದಿನವೂ ತಪ್ಪದೆ ಉದಯಿಸ್ತಾನೋ ಹಾಗೆ ಈ ದಿನಕರ್ ತನ್ನ ಪ್ರಾಣಕ್ಕಿಂತ ತನ್ನ ಕರ್ತವ್ಯನೇ ಮುಖ್ಯ ಅಂತ ಹೋರಾಡಿ ನನ್ನನ್ನ ಕೊಲ್ಲೋಕೆ ಪ್ರಯತ್ನಿಸಿದ ಹಂತಕನ್ನ ಡೇರ್ ಇನ್ ಡೆವಿಲ್ ಆಗಿ ಶೂಟ್ ಮಾಡಿ ನಾವೆಲ್ಲ ನಿರಾಳವಾಗಿ ಉಸಿರಾಡೋ ಹಾಗೆ ಮಾಡಿದ್ದಾರೆ. ಇಂಥ ಅಧಿಕಾರಿಗಳನ್ನು ಸನ್ಮಾನ ಮಾಡೋದು ನನಗೆ, ನನ್ನ ಸಚಿವ ಸಂಪುಟಕ್ಕೆ ತುಂಬಾನೇ ಹೆಮ್ಮೆಯ ವಿಷಯ. ದಿನಕರ್, ವಾಟ್ ಇಸ್ ದಿಸ್? ಪದವಿಗೆ ಬಂದ್ಮೇಲೆ ಕಣ್ ಕಾಣ್ತಾ ಇಲ್ವಾ? ನಾಯಿ, ಪೊಲೀಸ್ ನಾಯಿ, ಯೂನಿಫಾರ್ಮ್ ಹಾಕೊಂಡ್ರೋ ನಾಯಿ. ನಿಮಗ್ ಬೇಕಾಗಿರೋದು ಅದೇ ತಾನೆ, ಆಫೀಸರ್ಸ್ ಅಲ್ಲ. ನಿಮ್ಮ ಮನಸ್ಸು ಬಂದಾಗ ಸನ್ಮಾನ ಮಾಡ್ತೀರಾ, ನಿಮ್ ಮನೆಯಲ್ಲಿ ಕಟ್ಟಾಕಿ ನಿಮ್ಗೆ ಆಗದೆ ಇರೋರ್ನ ತೋರಿಸಿ ಬೊಗಳು, ಕಚ್ಚು, ಕೊಲ್ಲು, ಅಟ್ಟಿಸ್ಕೊಂಡು ಹೋಗು ಅಂತ ಹೇಳ್ತೀರಾ. ಅದಕ್ಕೆ ತಾನೇ ಈ ಸನ್ಮಾನ ಅಲ್ಲ, ಸಾರಿ, ಭಿಕ್ಷೆ. ಯೋಗ್ಯತೆ ಇಲ್ಲದೆ ಇರೋರು ಯೋಗ್ಯತೆ ಇರೋರಿಗೆ ಸನ್ಮಾನ ಮಾಡಿದ್ರೆ ಅದು ಸನ್ಮಾನ ಆಗಲ್ಲ, ಭಿಕ್ಷೆ ಆಗುತ್ತೆ. ಹಾಕು ನಿನ್ನ ಭಿಕ್ಷೆ ನಾಯಿಗೆ. ದಿನಕರ್, ನಾವು ನಿಮಗೆ ಸನ್ಮಾನ ಮಾಡ್ತಿದೀವ್ರಿ, ಅಲ್ಲ ಸನ್ಮಾನ ಮಾಡೋರ್ಗೆ ಅವಮಾನ ಮಾಡ್ತಿದ್ರಲ್ಲಪ್ಪ. ಓ, ಇದು ಅವಮಾನನಾ? ಅವಮಾನ ಆಯ್ತಾ? ಕಟ್ಕೊಂಡಿದ್ದ ಹೆಂಡತಿನೇ ಕೈ ಹಿಡ್ದು ಹಿಡಿದಿದ್ದಕ್ಕೆ ನಿನಗೆ ಇಷ್ಟೊಂದು ಅವಮಾನ ಆಗಿ ರೋಷ ಬರ್ತಾ ಇದೆಯಲ್ಲ? ಕಾಕಿ ನನ್ನ ತಾಯಿ ಕಣೋ, ಎಷ್ಟು ಸಲ ಅವಮಾನ ಮಾಡಿದ್ಯಾ, ಎಷ್ಟು ಸಲ. ಅವತ್ತೇನಂದ್ರೆ ನೀನ್ ತಲೆ ಕೆಟ್ಟಿದೆ, ಸ್ಕ್ಯಾನ್ ಮಾಡಿಸ್ಕೊ ಅಂದಲ್ಲ, ಪೊಲೀಸ್ ಬ್ಲಡ್ ಇಸ್ ಬಾಯ್ಲಿಂಗ್ ಅಂದಲ್ಲ. ಎಸ್, ಇವತ್ತು ನನ್ನ ರಕ್ತ ಕುದಿತಾ ಇದೆ. ನಿನ್ನ ಯಾಕೆ ಇಷ್ಟು ದಿನ ಬಿಟ್ಟೆ, ನಿನ್ನ ಯಾಕೆ ಇಷ್ಟು ಬೆಳೆಯೋದಕ್ಕೆ ಬಿಟ್ಟೆ, ನಿನ್ನ ಯಾಕೆ ಇನ್ನು ಜೀವಂತವಾಗಿ ಬಿಟ್ಟೆ ಅಂತ ಕುದಿತಾ ಇದೆ. ಮಿಸ್ಟರ್ ದಿನಕರ್, ದಿಸ್ ಇಸ್ ಟೂ ಮಚ್. ಏನ್ ನೋಡ್ತಾ ಇದ್ದೀರಿ?
ಮಾಡು. ನಾನಿಟ್ರೋ ಗುರು ಸರಿನೋ ನೀನಿಟ್ರೋ ಗುರು ಸರಿನೋ ಅಂತ ಇಳಿಸ್ರೋ ಕಣ್ಣು. ನೀನ್ ಈ ಗುರಿ ಇಡೋದಕ್ಕೆ, ನೀನ್ ಆಫೀಸರ್ ಆಗೋದಕ್ಕೆ ಎಷ್ಟೆಲ್ಲ ಟ್ರೈನಿಂಗ್ ಮಾಡಿದ್ಯಾ, ಎಷ್ಟೆಲ್ಲ ಸರ್ವಿಸ್ ಮಾಡಿದ್ಯಾ, ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ ಅಂತ ಯೋಚನೆ ಮಾಡು, ಯೋಚನೆ ಮಾಡು. ಇವ್ರಿಗೆ ರಕ್ಷಣೆ ಕೊಡೋದಕ್ಕೆ ನಾವ್ ಎಷ್ಟೆಲ್ಲ ಕಷ್ಟ ಪಡ್ತೀವಿ. ಹಗಲು ರಾತ್ರಿ ಅಂದ್ರೆ ದುಡಿತೀವಿ, ನಮ್ಮ ಹೆಂಡತಿ ಮಕ್ಕಳನ್ನು ಮರ್ತು ಬಿಡ್ತೀವಿ, ನಮ್ಮ ಜೀವನದಲ್ಲಿ ಎಲ್ಲಾ ಸುಖಾನು ತ್ಯಾಗ ಮಾಡ್ತೀವಿ. ಕೊನೆಗೆ ನಮ್ಮ ಕಾಕಿ ಜೀವನದಲ್ಲಿ ನಗು ಅನ್ನೋದೇ ಮರ್ತು ಬಿಡ್ತೀವಿ. ಆದ್ರೆ ಇವರು ಏನ್ ಟ್ರೈನಿಂಗ್ ಮಾಡ್ಕೊಂಡಿದಾರೋ, ರಸ್ತೆಯಲ್ಲಿ ಗೂಂಡಾಗಿ ಇದ್ಕೊಂಡು, ನಮ್ಮ ಲಾಕಪ್ ಅಲ್ಲೇ ಇದ್ಕೊಂಡು, ಎಲೆಕ್ಷನ್ ನಿಂತು ಗೆದ್ದು ಅಧಿಕಾರಿಗೆ ಬಂದು ನಮ್ಮ ಮೇಲೇನೆ ಅಧಿಕಾರ ಚಲಾಯಿಸಿ ನಮ್ಮನ್ನ ಆಯ್ದ ಮಾಡ್ಕೋತಾರೆ. ನೀನ್ ಆಯ್ದ ಆಗ್ಬೇಡ. ಈ ಸ್ವಲ್ಪ ಹೊತ್ತಿಗೆ ಮುಂಚೆನೆ ಇವ್ ನನ್ನನ್ನು ಆಯ್ದ ಮಾಡ್ಕೊಂಡು ಒಬ್ಬ ಮುಕ್ತಿನ ಕೊಲ್ಸಿದ್ದಾನೆ. ಇಷ್ಟು ವರ್ಷ ಸರ್ವಿಸ್ ಮಾಡಿದ ಒಬ್ಬ ಕಾಕಿನ ಗೂಂಡ ಮಾಡ್ಬಿಟ್ಟ ಇವನು. ನಾಳೆ ಬೆಳಿಗ್ಗೆ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಒಬ್ಬ ಕಾಕಿ ಒಬ್ಬ ಕಾದಿನ ಕೊಂಡ ಅಂತ ಬಂದ್ರೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಒಬ್ಬ ಗೂಂಡ ಒಬ್ಬ ಕಾದಿನ ಕೊಂಡ ಅಂತ ಬಂದ್ರೆ ಇಟ್ಸ್ ನಾಟ್ ಮೈ ಮಿಸ್ಟೇಕ್. ಅದು ನನ್ನ ತಪ್ಪಲ್ಲ, ನಿಮ್ ತಪ್ಪು. ಇಟ್ಸ್ ಯೋರ್ ಮಿಸ್ಟೇಕ್. ಕಾಕಿ ಪವರ್, ಕಾವಿ ಪವರ್ ಗಿಂತ ದೊಡ್ಡ ಪವರ್ ನಿಮ್ಮ ಪವರ್, ನಿಮ್ಮ ವೋಟಿಂಗ್ ಪವರ್. ಎಲ್ಲಿವರೆಗೂ ನೀವು ಎದುರ್ಕೊಂಡು, ಇಂಥ ಗೂಂಡಾಗಳಿಗೆ ಎದುರ್ಕೊಂಡು 40% ವೋಟಿಂಗ್ ಮಾಡ್ತೀರೋ ಅಲ್ಲಿವರೆಗೂ ಇಂಥವ್ರು ಬರ್ತಾನೆ ಇರ್ತಾರೆ. ಯಾವತ್ತು ನೀವು 70% ವೋಟಿಂಗ್ ಮಾಡ್ತೀರೋ ಆವತ್ತು ನಿಮ್ಮ ಕನಸಿನ ನಾಯಕ ನಿಜವಾಗ್ಲೂ ಬರ್ತಾನೆ. ಇಂಥವ್ರನ್ನ ಕೊಂದು ನಾನ್ ಶಿಕ್ಷೆ ಅನುಭವಿಸ್ತೀನಿ. ಆದ್ರೆ ನೀವು ಮತ್ತೆ ಅದೇ ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ಬೇಡಿ.